ಅವತ್ತು ತುಂಬಿದ ಸೋಮವಾರ ಮಹಾಪುಣ್ಯ ದಿನ. ಮಹದೇಶ್ವರ ಅವರಿಗೆ ತುಂಬಾ ಇಷ್ಟವಾದ ದಿನ. ಶುದ್ಧಿಯಾಗಿ ಸಾಲೂರ್ ಮಠಕ್ಕೆ ಹೋಗೋ ದಾರಿಯಲ್ಲಿ ಹೊಸ ಗುಡ್ಡರು ಮೊದಲನೇ ಕೋರಣ್ಯ ಕೇಳ್ಕೊಂಡು ಬರ್ತಾರೆ ಕಂಡು. ದೇವರ ಗುಡ್ಡರು ಎಂದರೆ ಮಲೆ ಮಹದೇಶ್ವರನ ಪರಮ ಭಕ್ತರು. ಗುಡ್ಡ ಎಂದರೆ ಭಕ್ತ ಅಥವಾ ಶಿಶುಮಗ ಎಂಬ ಅರ್ಥವಿದೆ. ಈ ಪರಂಪರೆಯು ಕರ್ನಾಟಕದ ಧಾರ್ಮಿಕ ಮತ್ತು ಜಾನಪದ ಇತಿಹಾಸದಲ್ಲಿ ಆಳವಾಗಿ ಬೇರೂರಿದೆ. ಕಂಸಾಳೆ ವಾದ್ಯದಿಂದ ಸಾಲೂರು ಮಠ ರೋಮಾಂಚನವಾಗಿತ್ತು. ಪಟ್ಟಾಭಿಷೇಕಕ್ಕೆ ಕುಳಿತಿರುವ ಎಲ್ಲಾ ಗುಡ್ಡರಿಗೂ ಗುರುಗಳು ವಿಭೂತಿ ಧರಿಸಿದರು. ಈ ಸಂಪ್ರದಾಯವನ್ನು ಮೊದಲು ಶುರು ಮಾಡಿದ್ದು ಮಹದೇಶ್ವರ ಅವರೇ. ಸ್ವಾಮಿಯ ಪರಮ ಭಕ್ತ ಬೇಡರ ಕಣ್ಣಪ್ಪನಿಗೆ ಸ್ವತಃ ಮಹದೇಶ್ವರ ಅವರೇ ಲಿಂಗಧಾರಣೆ ಮಾಡಿದರು ಎಂದು ಪುರಾಣಗಳಲ್ಲಿ ಜಾನಪದ ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಈಗಲೂ ಮಹದೇಶ್ವರ ಬೇಡರ ಕಣ್ಣಪ್ಪರ ವಂಶದವರೇ ತ್ರಿಕಾಲ ಪೂಜೆ ಹಾಗೂ ಎಲ್ಲಾ ರೀತಿ ವಿಶೇಷ ಪೂಜೆಗಳನ್ನು ಮಾಡುತ್ತಿರುವರು. ಸಂಕಮಣಿಗೆ ಮಕ್ಕಳ ಭಾಗ್ಯ ಕೊಟ್ಟು ಆ ಮಕ್ಕಳನ್ನೇ ಜೋಳಿಗೆಗೆ ದಾನವನ್ನಾಗಿ ಪಡೆದು ಅವರಿಗೂ ಲಿಂಗಧಾರಣೆ ಮಾಡಿ ಶಿಷ್ಯರನ್ನಾಗಿ ಪಡೆದರು. ಈಗಲೂ ಸಹ ಕಾರಯ್ಯ ಬಿಲ್ಲಯ್ಯರವರ ಪ್ರತಿಮೆಗಳು ಮಹದೇಶ್ವರ ದೇವಸ್ಥಾನದಲ್ಲಿ ಕಾಣಬಹುದು. ಹೊಸ ಗುಡ್ಡವರಿಗೆ ಕಂಕಣ ಕಟ್ಟುವರು. ನಂತರ ಬಂದಿರುವ ಸಂಬಂಧಿಕರು ಧಾರೆ ಎರೆಯುವರು. ಇದು ಮಹದೇಶ್ವರ ಅವರಿಗೆ ತನ್ನ ಮಕ್ಕಳನ್ನು ಧಾರೆ ಎರೆದು ಕೊಡುವ ಸಂದರ್ಭ. ಮಠದ ಗುರುಗಳು ರುದ್ರಾಕ್ಷಿಯನ್ನು ಲಿಂಗ ರೂಪದಲ್ಲಿ ಕಟ್ಟುವರು. ಲಿಂಗ ಧಾರಣೆ ನಂತರ ಹೊಸ ಜೋಳಿಗೆ, ಹೊಸ ಬೆತ್ತ, ಕಂಸಾಳೆಗಳನ್ನು ನೀಡಿ ಮೊದಲನೇ ಕೋರಣ್ಯ ಮತ್ತು ಕಾಣಿಕೆಯನ್ನು ಬಂದಿರುವ ಸಂಬಂಧಿಕರು ನೀಡುವರು. ಲಿಂಗ ಧಾರಣೆ ಆದ ನಂತರ ಗುರುಗಳು ಗುರುವಾಕ್ಯ ಹೇಳುವರು. ದೇವರ ಗುಡ್ಡರನ್ನ ಕಂಡರೆ ಶರಣಾರ್ಥಿ ಅಂತ ಹೇಳಪ್ಪ. ಇಂದಿನವರೆಗೂ ನೀವು ನಿಮ್ಮ ತಂದೆ ತಾಯಿಗೆ ಮಕ್ಕಳಾಗಿದ್ದೀರಿ. ಇವತ್ತಿನ ನಂತರ ನೀವು ಮಲೆ ಮಹದೇಶ್ವರರಿಗೆ ಮಕ್ಕಳು. ನಿಮ್ಮ ನಿಜವಾದ ತಂದೆ ತಾಯಿ ಶಿವ ಪಾರ್ವತಿ ಎಂದು ಹೇಳುವರು.